ಕಂಡಕ್ಟರ್ ಮೇಲಿದ್ದ ಪೋಕ್ಸೋ ಕೇಸ್ ವಾಪಸ್ ಆಗಿದೆ. ಕೆಲ ಪ್ರತಿಭಟನೆಗಳು ಮಾತ್ರ ಎರಡೂ ಕಡೆ ನಡೀತಾ ಇದೆ. ಬೆಂಗಳೂರಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎಂಇಎಸ್ ಮೊದಲಿನಷ್ಟು ಪ್ರಬಲವಾಗಿಲ್ಲ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಈಗ ಶಾಸಕರು ಗೆಲ್ತಾ ಇಲ್ಲ, ವೋಟ್ ಬ್ಯಾಂಕ್ ಕೂಡ ಹೊರಟೋಗಿದೆ. ಪ್ರಕರಣ ಸಂಬಂಧ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಅಲ್ಲ, ಏನೋ ವಿಡಿಯೋ ಆನೋ ಹಾಕಿದಾರಂತೆ. ಈಗ ಡಿಜಿಪಿ ಅವರು ಹೇಳ್ತಾ ಇದ್ರು. ನಾನು ಮೊನ್ನೆನೇ ಹೇಳಿದ್ನಲ್ಲ, ಇದು ಸುಳ್ಳು ಕೇಸು, ಆಫ್ಟರ್ ಥಾಟ್ ಈ ಗಲಾಟೆ ಆಯ್ತಲ್ಲ, ಅದಕ್ಕೆ ಒಂದು ಕೌಂಟ್ರ್ ಕೊಡಬೇಕು ಅಂತ ಈ ರೀತಿ ಯಾರೋ ಹೇಳ್ಕೊಟ್ಟು ಮಾಡ್ತಿದ್ರು. ಎಂಇಎಸ್ಸು ಮೊದಲಿದ್ದಷ್ಟು ಪ್ರಬಲವಾಗಿಲ್ಲ. ಈಗ ಮೊದಲು 4-5 ಸೀಟು ಅಸೆಂಬ್ಲಿಗೆ ಗೆಲ್ಲೋರು. ಮತ್ತು ಎಂಇಎಸ್ಸು ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಭಾಳ ವರ್ಷ ಅವರು ರೂಲ್ ಮಾಡಿದರು. ಈಗ ಒಬ್ಬ ಶಾಸಕರು ಕೂಡ ಗೆಲ್ತಿಲ್ಲ. ಮಹಾನಗರ ಪಾಲಿಕೆಯಲ್ಲೂ ಕೂಡ ಹೆಚ್ಚಿನ ಸದಸ್ಯರಿಲ್ಲ. ಅವ್ರ ವೋಟ್ ಬ್ಯಾಂಕೆಲ್ಲ ಹೋಗ್ಬಿಟ್ಟಿದೆ. ಆದರೂ ಇರ್ತಕ್ಕಂಥ ಕೆಲವರು ಈ ಥರದ್ದೆಲ್ಲ ಮಾಡ್ತಾಯಿರ್ತಾರೆ.